ಅನ್ನ ನೀರಿಗಾಗಿ ಪರಿತಪಿಸುವವು ಸಕಲ ಪ್ರಾಣಿಗಳು. ಅನ್ನ ನೀರಿಗಾಗಿ ಪರಿತಪಿಸುವವು ಸಕಲ ಪ್ರಾಣಿಗಳು. ಪಾದೋದಕ ಪ್ರಸಾದಕ್ಕಾಗಿ ಅಂಬಲಿಸುವವರು ಶರಣರು. ಅನ್ನ ನೀರುಂಡು ಪ್ರಾಣಿ ಪರಿತಾಪ ತಪ್ಪದು. ಅನ್ನ ನೀರುಂಡ ಪ್ರಾಣಿಗೆ ಪರಿತಾಪ ತಪ್ಪದು. ಪಾದೋದಕ ಪ್ರಸಾದವ ಪಡೆದು ಸತ್ಯ ಶರಣರು ನಿತ್ಯ ಮುಕ್ತನಯ್ಯ. ಮೃಡಗಿರಿ ಅನ್ನದಾನೀಶ, ಮೃಡಗಿರಿ ಅನ್ನದಾನೀಶ. ಆರಂಭದಲ್ಲಿ ಭುವಿಯಲ್ಲಿಗಿರುವ ಅಜ್ಞಾನವನ್ನು ಒಡೆದೋಡಿಸಿ ಸುಜ್ಞಾನವೆಂಬ ಜ್ಞಾನದ ಬುತ್ತಿಯನ್ನು ತಂದುಕೊಟ್ಟಿರುವಂಥ 12ನೇ ಶತಮಾನದ ಬಸವಾದಿ ಶಿವಶರಣರನ್ನ, ಪ್ರಪಂಚದ ಶ್ರೇಷ್ಠ ದಾರ್ಶನಿಕ ಮಹಾಕವಿಗಳನ್ನ, ಸಾಧು ಸಂತ ಮಹಾಂತರನ್ನ, ದೇಶ ಕಾಯುವಂಥ ಸೈನಿಕರನ್ನ, ಜಗತ್ತಿಗೆ ಅನ್ನ ಕೊಡುವಂಥ ರೈತರನ್ನ, ಬೆಳಗಿನಿಂದ ಸಂಜೆಯವರೆಗೂ ಸತ್ಯ ಶುದ್ಧವಾದ ಕಾಯಕವನ್ನ ಮಾಡಿ ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆಯಲಾರದೆ ದುಡದೆ ತಿನ್ನುವಂಥ ಕಾಯಕ ಯೋಗಿಗಳನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿ ಸಮಸ್ತ ಬಸವನ ಭಾಗ್ಯವಾಡಿ ಮಹಾನಗರದ ಎಲ್ಲಾ ಶರಣ ತಂದೆ ತಾಯಿಗಳೇ, ಗುರು ಹಿರಿಯರೇ, ಮುದ್ದು ಮಕ್ಕಳೇ, ತಾವೆಲ್ಲರೂ ಕೂಡ ಆ ಗೌರಿಶಂಕರನ ಸ್ವರೂಪರೆಂದು ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಪುಟ್ಟ ಕಲಾವಿದನ ಶರಣು ಶರಣಾರ್ಥಿಗಳು. ಇವತ್ತಿಗೆ ಕೊನೆಯ ದಿನ. 10 ದಿನ ಮುಗಿದು ಇವತ್ತು 11ನೇ ದಿವಸಕ್ಕೆ ಪುರಾಣ ಮಹಾಮಂಗಲ. ಇವತ್ತು ಕೊನೆಯ ಘಟ್ಟದೊಳಗ ಶರಣರ ಜೀವನದೊಳಗೆ ಏನೇನು ಬರುತ್ತೆ ಅನ್ನೋದನ್ನು ಒಂದೀಟು ವಿಚಾರವನ್ನು ತಿಳ್ಕೊಂಡು ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ. ಮನುಷ್ಯ ಜೀವನದೊಳಗೆ ಬದುಕಬೇಕನ್ನಂಗೆ ಆಗಿದ್ರ, ಒಂದೀಟು ಬದುಕಬೇಕಪ್ಪ, ಈ ಶರೀರ ನಡಿಬೇಕು ಅನ್ನಂಗೆ ಆಗಿದ್ರೆ, ಈ ಶರೀರದೊಳಗೆ ಒಂದು ಈಟು ಜೀವ ಇರ್ಬೇಕನ್ನಂಗೆ ಆಗಿದ್ರೆ, ದಿನನಿತ್ಯಲು ನಾವು ಏನು ಮಾಡ್ತೀವಲ್ರಿ, ಊಟ ಒಂದೀಟು ನೀರು ಕುಡಿತೀವಿ, ಒಂದೀಟು ಊಟ ಮಾಡ್ತೀವಿ ಅಡುಗೆ ಮಾಡಿಕೊಂಡು. ಅದು ಯಾವ ಉದ್ದೇಶಕ್ಕಾಗಿ ಮಾಡ್ತೀವಿ ರೀ? ಬದುಕೋದಕ್ಕಾಗಿನೇ ನೀರು ಕುಡಿಯೋದು, ಊಟ ಮಾಡೋದು. ಒಂದು ವೇಳೆ ಈ ದೇಹದೊಳಗೆ ನೀರಿಲ್ಲ ಅಂದ್ರೆ, ಈ ದೇಹದೊಳಗೆ ಒಂದೀಟು ಅನ್ನದ ಅಗಳ ಇರಲಿಲ್ಲ ಅಂತಂದ್ರೆ ಈ ಶರೀರ ಕುಂದಿ ಬೀಳುತ್ತದೆ. ಈ ಶರೀರದೊಳಗೆ ಶಕ್ತಿ ಇರೋದಿಲ್ಲ. ಈ ಶರೀರಕ್ಕೆ ಒಂದೀಟು ಶಕ್ತಿ ಬರ್ಬೇಕನ್ನಂಗೆ ಆಗಿದ್ರೆ ಒಂದೀಟು ನೀರು ಕುಡಿಬೇಕು, ಒಂದೀಟು ಊಟ ಮಾಡಬೇಕು. ಆಗಾಗ ಅಂದಾಗ ಈ ಶರೀರ ಒಂದೀಟು ಭಾಳ ದಿನ ಬಾಳತ್ತಿತ್ತು. ಹೌದಲ್ರಿ? ಬದುಕೋದಕ್ಕಾಗಿನೇ ನೀರು ಕುಡಿಯೋದು, ಬದುಕೋದಕ್ಕಾಗಿನೇ ಊಟ ಮಾಡೋದು. ಒಬ್ಬ ಶರಣ ಬಹಳ ಸುಂದರವಾಗಿ ಬರೀತಾನೆ, 84 ಲಕ್ಷ ಜೀವರಾಶಿಗಳು ಯಾವುದಕ್ಕಾಗಿ ಅಂಬಲಿಸ್ತಾವೆ ಬರೀತಾರು. ಅನ್ನ ನೀರಿಗಾಗಿ ಪರಿತಪ್ಪಿಸುವವು ಸಕಲ ಪ್ರಾಣಿಗಳು. ಪಾದೋದಕ ಪ್ರಸಾದಕ್ಕಾಗಿ ಅಂಬಲಿಸುವರು ಶರಣರು. ಅನ್ನ ನೀರುಂಡು ಪ್ರಾಣಿಗಳು ಪರಿತಪ್ಪುವುದಯ್ಯ. ಪಾದೋದಕ ಪ್ರಸಾದವ ಸ್ವೀಕರಿಸಿ ನಿತ್ಯಲು ಮುಕ್ತರು ನೋಡ. ಮೃಡಗಿರಿ ಅನ್ನದಾನೀಶ. ನೋಡ್ರಿ, ಮನುಷ್ಯನ ಜೀವನದೊಳಗೆ ನಾವು ಹೆಂಗ ಊಟ ಮಾಡಾಕ ನೀರು ಕೊಡಕ್ಕೆ ಅಂಬಲಿಸ್ತೀವಿ ನೋಡ್ರಿ. ನಾವು ಬಾಯಾರಿಕೆ ಆಯ್ತು ಅಂತಂದ್ರೆ ನಮಗೆ ನೀರು ಬೇಕ್ರಿ. ನೀರಡಿಕೆ ಆಯ್ತು ಅಂದ್ರೆ ನೀರು ಕುಡಿತೀವಿಲ್ರಿ. ಎಷ್ಟೊತ್ತನ ಬಿಡಂಗಿವ್ರಿ ನೀರು ಕುಡಿಯೋದು? ಎಷ್ಟೊತ್ತನ 1 ತಾಸು 2 ತಾಸು 3 ತಾಸು ನೀರು ಬಿಟ್ಟಿರ್ಬೋದ್ರಿ. ಒಂದು ವೇಳೆಕ ಎಷ್ಟೊತ್ತನ ಭಾಳತ್ತನ ನೀರು ಬಿಟ್ಟಿವಿ ಅಂದ್ರೆ ಬಾಯಾರಿಕೆ ಹಾಗೆ ಆಗುತ್ತ. ಬಾಯಾರಿಕೆ ಆದಾಗ ಹೆಂಗೆ ನೀರು ಕುಡಿದಾಗ ಆ ನೀರಿನಿಕೆಯಿಂದ ದೂರ ಮಾಡ್ಕೊಳ್ತೀವಲ್ಲ, ಯಾವಾಗ ಹಸಿವಾದಾಗ ಒಂದು ಈಟು ಊಟ ಮಾಡಿ ಆ ಹಸಿವನ್ನು ದೂರ ಮಾಡ್ಕೊಳ್ತೀವಲ್ಲ, ಕೇವಲ ಮನುಷ್ಯ ಬದುಕೋದಕ್ಕಾಗಿ ಅನ್ನ ನೀರನ್ನ ಮನುಷ್ಯ ಊಟ ಮಾಡ್ತಾನ, ಹೆಂಗ ಇದಕ್ಕಾಗಿ ಅಂಬಲಿಸ್ತಾನಲ್ಲ, ಹಂಗ ಕೇವಲ ಸಕಲ ಜೀವರಾಶಿಗಳು ಬರೀ ಇದಕ್ಕಾಗಿನೇ ಅಂಬಲಿಸಿ ಹೋಗ್ಬಿಟ್ಟು, ಬರೀ ಇದಕ್ಕಾಗಿ ಅಂಬಲಿಸೋದು. ಆದರೆ ಈ ಜಗತ್ತೊಳಗೆ ನಮ್ಮ ಮಧ್ಯದೊಳಗೆ ಹುಟ್ಟಿ, ನಮ್ಮ ಮಧ್ಯದೊಳಗೆ ಇದ್ದು, ನಮ್ಮಂತೆ ಬದುಕಿ, ನಮ್ಮಂತೆ ಜೀವನವನ್ನು ಮಾಡಿ ಹೋಗಿರುವಂಥ 12ನೇ ಶತಮಾನದ ಶರಣರೆಲ್ಲ ಯಾವುದಕ್ಕಾಗಿ ಅಂಬಲಿಸಿದ್ರು ಅಂದ್ರ ಗುರುವಿನ ಪಾದೋದಕ ಪ್ರಸಾದಕ್ಕಾಗಿ ಅಂಬಲಿಸಿದ್ರು. ಅವರು ಈ ಜಗತ್ತಿನೊಳಗೆ ನಿತ್ಯ ಮುಕ್ತರಾಗಿ ಹೋದ್ರಿ. ಜಗತ್ತಿನೊಳಗ ನೋಡ್ರಿ, ನಾವು ಒಂದೀಟು ನೀರು ಅನ್ನಕ್ಕೆ ಹೆಂಗೆ ಅಂಬಲಿಸ್ತೀವಲ್ಲ, ಹಂಗೆ ಒಂದೀಟು ಗುರುವಿನ ಪಾದೋದಕ ಪ್ರಸಾದಕ್ಕಾಗಿ ಅಂಬಲಿಸಿದೀವಿ ಅಂದ್ರೆ ಈ ಜಗತ್ತಿಗೆ ಮತ್ತೆ ಹುಟ್ಟಿ ಬರೋ ಅವಶ್ಯಕತೆ ಇದ್ದಿದ್ದಿಲ್ಲಂತ. ಬರೇ ನೀರು ಕುಡಿದಿವಿ, ಅನ್ನ ಉಂಡಿವಿ, ಉಂಡು 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 ಮತ್ತೆ ಹುಟ್ಟಿ ಬರೋದಾಗ್ಯದ ನಮ್ಮ ಜೀವನ. ಬರೀ ಹುಟ್ಟೋದಾಗ್ಯದ, ಸಾಯೋದಾಗ್ಯದ. ಹೌದಲ್ರಿ?
ಒಂದು ಸಲ ಮನುಷ್ಯನ ಜನ್ಮಕ್ಕೆ ನಾವೆಲ್ಲ ಬಂದ ಮೇಲೆ ಈ ಪ್ರಪಂಚವನ್ನ ಬಿಟ್ಟು ಹೋದಿವಿ ಅಂದ್ರ ಮತ್ತೊಮ್ಮೆ ಈ ಭೂಮಿಗೆ ಬರಬಾರ್ದು ಅನ್ನಂಗೆ ಆಗಿದ್ರ ಅದನ್ನ ಮಾರ್ಗವನ್ನು ತೋರಿಸಿಕೊಟ್ರು ನಮಗೆಲ್ಲ ಶರಣರು. ಗುರುವಿನ ಪಾದೋದಕವಿಲ್ಲದೆ ಪ್ರಸಾದವಿಲ್ಲ, ಪ್ರಸಾದವಿಲ್ಲದೆ ಈ ಜಗತ್ತೊಳಗ ಮೋಕ್ಷವಿಲ್ಲ. ನೋಡ್ರಿ, ಮೋಕ್ಷ ಪಡಿಬೇಕನ್ನಂಗಾಗಿದ್ರ ಗುರುವಿನ ಪಾದೋದಕ ತಗೋ. ಗುರುವಿನ ಪಾದೋದಕದಿಂದ ಪ್ರಸಾದ ದೊರೀತದ. ಆ ಪ್ರಸಾದವನ್ನು ಸ್ವೀಕಾರ ಮಾಡಿದೆ ಅಂದ್ರೆ ಈ ಜಗತ್ತೊಳಗೆ ನೀ ನಿತ್ಯ ಮುಕ್ತನಾಗಿ ಬಿಡ್ತೀಯ. ಮತ್ತೊಮ್ಮೆ ಹುಟ್ಟಿ ಬರುವ ಅವಶ್ಯಕತೆ ಇಲ್ಲ. ನಿಮಗೊಂದು ಪ್ರಶ್ನೆ ಮಾಡ್ತೀನಿ, ಏನು ಮತ್ತೆ ಹುಟ್ಟಿ ಬರ್ಬೇಕಂತ ಆಸೆ ಅದೋ ಅಥವಾ ಹುಟ್ಟಿ ಬರಬಾರ್ದಂತ ಆಸೆ ಅದ ನಿಮಗೆ? ಕರೆ ಹೇಳ್ರಿ, ನನಗೆ ಹೇಳ್ರಿಪ್ಪ ಕಾಕ. ಪುರಾಣಕ್ಕೆ ಹೇಳ್ರಿ 11 ದಿವಸ. ನಾನು ನಿಮಗೆ ಒಂದು ಕೇಳಾಕತ್ತೀನಿ, ನಿಮಗೆ ಏನು ಈ ಪ್ರಪಂಚಕ್ಕೆ ಮತ್ತೆ ಹುಟ್ಟಿ ಬರ್ಬೇಕಂತ ಆಸೆ ಇಟ್ಕೊಂಡಿರೋ ಅಥವಾ ಈ ಪ್ರಪಂಚದಿಂದ ಮತ್ತೆ ಮುಕ್ತನಾಗಿ ಬಿಡ್ಬೇಕಂತ ಆಸೆ ಪಟ್ಟಿರೋ? ನಮ್ಮ ಕಾಕಗಳಂತೂ ದೂರ ಉಳಿತೇವ. ನೀವಾರ ಹೇಳ್ರಿ, ಮುಂದೆ ಕೂತಾರ. ಮತ್ತೆ ಬರ್ಬೇಕಂತ ಆಸೆ ಅದೇನ್ರಿ? ಈ ಪ್ರಪಂಚಕ್ಕೆ ಬರ್ಬೇಕಂತ ಆಸೆ ಅದೇ ನಿಮಗೆ? ಮತ್ತೆ ಈ ಜೀವನದೊಳಗ ಬಳಲಾಡಿ ನರಳಾಡಿ ಹೋಗ್ಬೇಕಂತ ಆಸೆ ಅದೇನು ಮನುಷ್ಯನಿಗೆ? ಹೌದಲ್ಲ? ನೋಡ್ರಿ, ಶರಣರು ನಮ್ಮಂಗ ಬದುಕಿದ್ರು. ಅವರು ನಮ್ಮಂತೆ ಜೀವನ ಮಾಡಿದ್ರು, ನಮ್ಮಂಗೆ ಕಾಯಕವನ್ನ ಮಾಡಿದ್ರು. ಆದರೆ ಅವರು ಕೂಡ ಒಂದು ಈಟು ಪ್ರಸಾದ ಮಾಡಿದ್ರು. ಖರೆ ಅದರೊಳಗಿರುವಂಥದ್ದು ಪಾದೋದಕ ಪ್ರಸಾದದಿಂದ ಈ ಜಗತ್ತಿನೊಳಗ ಮತ್ತೊಮ್ಮೆ ಹುಟ್ಟಿ ಬರಬಾರದಂತ ಮಾರ್ಗವನ್ನು ತೋರಿಸಿಕೊಟ್ರು. ಶರಣರು ತಮ್ಮ ಜೀವನದ್ದಕ್ಕೂ ಕೂಡ ಅವರು ಬಯಸಿದ್ದಾದ್ರೆ ಏನು ಅಂತಂದ್ರ ಗುರುವಿನ ಜಂಗಮರ ಪಾದೋದಕವಿಲ್ಲದೆ ಪ್ರಸಾದವನ್ನ ಮಾಡ್ತಿದ್ದಿಲ್ಲ ಅಂತ ತಾವೆಲ್ಲ ಪುರಾಣದೊಳಗೆ ಕೇಳ್ಕೊತಾ ಬಂದೀರಿ. ಅಂತ ಮಹಾತ್ಮರು, ಯಾವ ವೀರೇಶ್ವರರು ಸೊಲ್ಲಾಪುರದಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಿರ್ಬೇಕಾದ್ರೆ ಅನೇಕ ಲೀಲೆಗಳನ್ನು ಮಾಡಿ ಜನಮಾನಸದಲ್ಲಿ ಸೊಲ್ಲಾಪುರದ ಭಕ್ತರ ಮನಸ್ಸಿನೊಳಗೆ ಹೃದಯದೊಳಗೆ ಅಜರಾಮರವಾಗಿ ಉಳ್ಕೊಂಡು ಬಿಟ್ರು. ನೋಡ್ರಿ, ದೇವರಾಗಿಬಿಟ್ರು, ಶರಣರು ಮಹಾತ್ಮರಾಗಿಬಿಟ್ರು. ಯಾರು ನೊಂದುಕೊಂಡು ಬರ್ತಾರ, ಯಾರು ಕಷ್ಟ ಅಂತ ಬರ್ತಿದ್ರು, ಅವರ ಕಷ್ಟಗಳಿಗೆ ಬೆನ್ನಾಗಿ ಅವರ ಕಷ್ಟಗಳನ್ನು ಪರಿಹಾರ ಮಾಡುವಾಗ ಅವರ ಕಣ್ಣಿಗೆ ಮಹಾತ್ಮರಾದರು, ಶರಣರಾದರು. ಸೊಲ್ಲಾಪುರದ ಜನತೆ ಎಲ್ಲ ಅವರ ಹತ್ರ ಕಷ್ಟಗಳನ್ನು ಬಂದು ಕೇಳಕತ್ರು. ಬುದ್ಧಿ ಬಂದಾಗ ಅದೇನಂತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬರೋದಂತಾರಲ್ಲ. ಹೌದು, ಕೆಟ್ಟ ಮೇಲೆ ಬುದ್ಧಿ ಬರೋದು ಮನುಷ್ಯನಿಗೆ. ಒಂದೀಟು ಜನಗಳಿಗೆ ಕೆಟ್ಟ ಮೇಲೆ ಬುದ್ಧಿ ಬರಾಕತ್ತು. ಒಂದೀಟು ಜನಗಳು ಶರಣರಿಂದ ಯಾವಾಗ ಶಾಪಕ್ಕೆ ಗುರಿಯಾಗಿ ಯಾವ ಪ್ರಪಂಚವನ್ನು ಬಿಟ್ಟು ಹೋದ ಮೇಲೆ ಅವಾಗ ಒಂದಿಷ್ಟು ಜನಗಳಿಗೆ ಶರಣರ ಮೇಲೆ ಭಕ್ತಿ ಹುಟ್ಟಾಕತ್ತಿತ್ತು. ಇವರು ಸಾಮಾನ್ಯರಲ್ಲ, ನಮ್ಮ ಸೊಲ್ಲಾಪುರದೊಳಗೆ ಬಂದು ನೆಲೆಸ್ಯಾರಂತಂದ್ರ ಇವರು ನಿಜವಾಗಲೂ ಮಹಾತ್ಮರು, ಶಿವಯೋಗಿಗಳು. ಹೀಗೆ ಕಾಲವನ್ನು ಕಳಿತಿರುವಂತ ಶರಣರು ತಮ್ಮ ಜೀವನದ್ದಕ್ಕೂ ಕಾಯಕ, ದಾಸೋಗ, ನಿತ್ಯಲು ಜಂಗಮ ಪ್ರಸಾದ ಗಣರಾಧನೆಯನ್ನು ಮಾಡುತ್ತಾ ಕಾಲವನ್ನು ಕಳಿತಿದ್ರು ಸೊಲ್ಲಾಪುರದೊಳಗ. ಈಗಿರುವಂಥ ಸಮಯ, ಯಾವಾಗ ಶರಣರು ತಮ್ಮ ಜೀವನದ್ದಕ್ಕೂ ಕಾಲವನ್ನು ಕಳಿತಿರ್ಬೇಕಾದ್ರೆ ಮುಂದೆ ಅವರಿಗೆ ವಯಸ್ಸಾಗ್ತಾ ಬಂತ್ರಿ. ವಯಸ್ಸು ಬರೋದಲ್ರಿ ಮನುಷ್ಯನಿಗೆ, ಮುಪ್ಪು ಬರೋದಿಲ್ಲ. ಹುಟ್ಟಿದ ಮನುಷ್ಯನಿಗೆ ಒಂದಲ್ಲ ಒಂದು ದಿನ ಮುಪ್ಪು ಬರೋದೆ, ವಯಸ್ಸಾಗೋದೆ, ಒಂದಲ್ಲ ಒಂದಿನ ಈ ಪ್ರಪಂಚವನ್ನ ಬಿಟ್ಟು ಹೋಗೋದೆ. ಶರಣರು ತಮ್ಮ ಜೀವನದ್ದಕ್ಕೂ ಕೂಡ ಕಾಯಕವನ್ನ ಮಾಡ್ತಾ ಬಂದಾಗ ಅವರಿಗೆ ವಯಸ್ಸಾಗ್ತಾ ಬಂತು. ಶರಣರ ಮನೆಯೊಳಗೆ ಎಂತ ಪರಂಪರೆ ಬೆಳೆದಿತ್ತು ಅಂತಂದ್ರೆ, ವೀರೇಶ್ವರರ ಮನೆಯೊಳಗ ಗುರುದೇವಿ ತಾಯಿಯ ಜೊತೆಗೆ ಯಾವ ರುದ್ರಮ್ಮ ತಾಯಿ ಅಂತ ಮಗಳಿದ್ದಳಲ್ಲ, ಆ ಮಗಳು ಕೂಡ ಯಾವ ಶರಣರ ಪರಂಪರೆ ಒಳಗೆ ಬಂದಳು. ಆ ತಾಯಿ ಆಚಾರ ವಿಚಾರಗಳು, ಕಾಯಕವನ್ನ ನಿಷ್ಠೆಯಿಂದ ಮಾಡುವಂತ ಪ್ರಯತ್ನವನ್ನ ಆ ಪರಂಪರೆಯನ್ನ ಬೆಳೆಸೋದಕ್ಕೆ ಮುಂದುವರಿಸಿದಳು. ಹೀಗೆ ಕಾಲವನ್ನ ಕಳಿತಿದ್ರು. ಈಗಿರುವಂಥ ಪ್ರಸಂಗದೊಳಗೆ ಒಂದು ಸನ್ನಿವೇಶವನ್ನು ಹೇಳಿ ಮುಂದಿನ ವಿಚಾರಕ್ಕೆ ಬರ್ತೀನಿ. ಭಾಳ ಗಮನ ಇಟ್ಟು ಕೇಳಿದ್ದು ಭಾಳ ಚಂದದ. ನಿನ್ನೆ ದಿವಸ ತಾವೆಲ್ಲ ಪುರಾಣದೊಳಗೆ ಕೇಳಿದ್ರಿ, ವಾರದ ಮಲ್ಲಪ್ಪನವರಿಗೆ ಯಾವ ಸಂತಾನ ಭಾಗ್ಯವಿಲ್ಲ ಬಂದಾಗ ಶರಣರ ಆಶೀರ್ವಾದದಿಂದ ಅವರಿಗೆ ಮುಂದ ಮಗು ಹುಟ್ಟಿತು ಅಂತ ಹೇಳಿ ತಾವೆಲ್ಲ ನಿನ್ನೆ ದಿವಸ ಕೇಳಿದ್ರಿ. ಮಕ್ಕಳಿಲ್ಲದಂತ ಆ ವಾರದ ಮಲ್ಲಪ್ಪನವರಿಗೆ ಸಂತಾನ ಭಾಗ್ಯವನ್ನ ಕರುಣಿಸಿದ್ರು. ಶರಣರು ಸೊಲ್ಲಾಪುರದೊಳಗೆ ಏನೀಗ ಸಿದ್ದರಾಮೇಶ್ವರ ದೇವಾಲಯದಲ್ರಿ, ಸೊನ್ನಲಿಗೆ ಸಿದ್ದರಾಮೇಶ್ವರರು ಆ ಗುಡಿಗೆ ಪ್ರತಿನಿತ್ಯಲು ಕೂಡ ಬರ್ತಿದ್ರಂತ. ನೋಡ್ರಿ, ಶರಣರು ಪ್ರತಿನಿತ್ಯಲು ಆ ಗುಡಿಗೆ ಬರ್ತಿದ್ರಂತ. ಆಗಾಗ ಅಲ್ಲೆಲ್ಲ ಪುರಾಣ ಪ್ರವಚನಗಳು ನಡೀತಿದ್ವಂತ.
ಆ ಗುಡಿಗೆ ಬರ್ತಿದ್ರಂತ, ಸಿದ್ದರಾಮೇಶ್ವರ ಗುಡಿಗೆ ಬಂದು ಒಂಟಿ ಕಾಲಿನ ಮೇಲೆ ನಿಂತು ಪುರಾಣಗಳನ್ನು ಕೇಳ್ತಿದ್ರಂತ ನೋಡ್ರಿ. ಅವ್ರು ನಮಗೆ ಕುಂತು ಕೇಳಕ್ಕಾಗೋದ್ರಿ, ಅವ್ರು ಒಂಟಿ ಕಾಲಿನ ಮೇಲೆ ನಿಂತಾರ ನೋಡ್ರಿ. ಒಂದೇ ಕಾಲಿನ ಮ್ಯಾಗ ನಿಂತು ಪುರಾಣ ಕೇಳ್ತಿದ್ರಂತ ನೋಡ್ರಿ, ಪ್ರವಚನ ಕೇಳ್ತಿದ್ರಂತ ಶರಣರು. ಹೀಗೆ ತಮ್ಮ ನಿತ್ಯಲೂ ಕೂಡ ಶಿವಾನುಭವ, ಲಿಂಗಾರ್ಚನೆ ಹೀಗೆ ಕಾಯಕವನ್ನ ಮಾಡುತ್ತಿರ್ಬೇಕಾದ್ರೆ ಅಷ್ಟರೊಳಗೆ ಏನು 5 ಮಕ್ಕಳಿದ್ವಲ್ಲವ, ಅವ್ರ ಜೀವನ ಮುಗಿಯೋದ್ರೊಳಗಾಗಿ, ಅವ್ರ ಜೀವನ ಸಮೀಪಕ್ಕೆ ಬರೋದ್ರೊಳಗಾಗಿ ಇದ್ದಂಥ ಒಂದಿಷ್ಟು ಮಕ್ಕಳು ಕಾರಣಾಂತರದಿಂದ ಶಿವನ ಪಾದ ಸೇರಿದ್ರು ನೋಡ್ರಿ. ಮನೆಯೊಳಗಿರುವಂಥ ರುದ್ರಮ್ಮ ತಾಯಿ ಅನ್ನುವಂಥ ಮಗಳು ರೀ, ಒಳ್ಳೆ ಆಚಾರವಂತಳು. ತಂದೆಯ ಮಾರ್ಗದಂತೆ ತಾಯಿಯ ಮಾರ್ಗದಂತೆ ಆಚಾರ ವಿಚಾರ ಲಿಂಗ ಪೂಜೆ ಹೀಗೆ ನಿರಂತರವಾಗಿ ಕೂಡ ಆಕಿ ಪರಂಪರೆಯನ್ನು ಬೆಳೆಸ್ಕೊತ ಹೊಂಟಿದ್ಳು ಮನೆಯೊಳಗ. ಒಂದು ದಿನ ಶರಣರು ತಮ್ಮ ಕಾಯಕದಿಂದ ಬರುವಾಗ ಇಲ್ಲೇ ಕಲಬುರಗಿ ಜಿಲ್ಲೆ ಹತ್ರ ಚಿತ್ತಾಪುರ ಅಂತ ಬರ್ತದ್ರಿ, ಕೇಳಿರ್ಬೇಕ್ರಿ ನೀವೆಲ್ಲ. ಕಲಬುರಗಿ ಜಿಲ್ಲೆ ಹತ್ರ ಚಿತ್ತಾಪುರ ಅಂತ ಬರ್ತದ. ಆ ಚಿತ್ತಾಪುರದೊಳಗೆ ಒಬ್ಬ ಭಕ್ತ ಶಾಂತಪ್ಪ ಅಂತ ಹೇಳಿ ದೊಡ್ಡ ಶ್ರೀಮಂತ. ಆ ದೊಡ್ಡ ಶ್ರೀಮಂತನಾಗಿದ್ರು ಕೂಡ ಆತಗೆ ಒಟ್ಟ ಮಕ್ಕಳಾಗಿದ್ದಿಲ್ಲ ಅಂತ ನೋಡ್ರಿ. ಮಕ್ಕಳ ಭಾಗ್ಯವನ್ನ ಪಡೆಯುವುದಕ್ಕಾಗಿ ಆತ ಎಲ್ಲಿಗೆ ಬಂದಿದ್ದ ಅಂದ್ರೆ ಸೊಲ್ಲಾಪುರದ ಸಿದ್ದರಾಮೇಶ್ವರ ಗುಡಿಗೆ ಬಂದಿದ್ದಂತ್ರಿ. ಅಂದ್ರೆ ಅವರ ಮನೆದೇವರು, ಅವರ ಕುಲದೈವ. ಬಾಳ ದಿನಗಳವರೆಗೂ ನಾವು ಮನೆದೇವರಿಗೆ ಹೋಗಿಲ್ಲ, ಹೋಗಬೇಕು ಅಂತ ತಿಳ್ಕೊಂಡು ಆ ತನ್ನ ದಂಪತಿಗಳ ಸಮೇತವಾಗಿ, ಪರಿವಾರದ ಸಮೇತವಾಗಿ ಸೊಲ್ಲಾಪುರಕ್ಕೆ ಬಂದು ಒಂದು ಮಠದೊಳಗೆ ಉಳ್ಕೊಂಡಿರ್ತಾರ, ವಾಸ್ತವ್ಯ ಮಾಡಿರ್ತಾರಂತ ನೋಡಿ. ಅವರು ಸಿದ್ದರಾಮೇಶ್ವರ ಗದ್ದಿಗೆಗೆ ಅಭಿಷೇಕ ಪೂಜೆಯನ್ನು ಸಲ್ಲಿಸಿ ನಾವು ಮಕ್ಕಳ ಭಾಗ್ಯವನ್ನು ಪಡ್ಕೊಂಡು ಹೋಗೋಣ ಅಂತೇಳಿ ಆ ಕುಟುಂಬ ಸಮೇತವಾಗಿ ಬಂದಿದ್ದ ಶಾಂತಪ್ಪ ಬೇರೆ ಮಠದೊಳಗೆ ಉಳ್ಕೊಂಡಿದ್ರಂತ. ಬೆಳಗಿನ ಜಾವ ಶರಣರು ತಮ್ಮ ಜೋಳಿಗೆ ತಗೊಂಡು ಕಾಯಕಕ್ಕೆ ಹೊಂಟಿದ್ರಂತ. ಆ ಏನು ಶಾಂತಪ್ಪನ ಹೆಂಡತಿ ಮಕ್ಕಳ ಭಾಗ್ಯಗೋಸ್ಕರವಾಗಿ ಬಂದಿದ್ದಳಲ್ಲ, ಸಂತಾನವನ್ನ ಪಡ್ಕೊಂಡು ಹೋಗೋದಕ್ಕ, ಆಶೀರ್ವಾದ ಪಡ್ಕೊಂಡು ಹೋಗಕ್ಕೆ ಬಂದಿದ್ದಳಲ್ಲ, ತನ್ನ ಗೆಳತಿಯರ ಜೊತೆಗೆ ಬಂದಿದ್ದಳಂತ. ಗೆಳತಿಯರ ಜೊತೆಗೆ ಕುತ್ಕೊಂಡಿದ್ಲಂತ ಮಠದೊಳಗ್ರಿ. ಶರಣರು ತಮ್ಮ ಜೋಳಿಗೆ ತಗೊಂಡು ಹೊಂಟಿದ್ರಂತ. ಸುಮ್ಮನೆ ಹಿಂಗ ಮಾತಾಡಕತ್ತಿದ್ರಂತ. ಗೆಳತಿಯರು ಕೂಡ್ಕೊಂಡು ಮಾತಾಡುವಾಗ, ಯವಾ ಭಾಳ ವರ್ಷದಿಂದ ನನಗೆ ಮಕ್ಕಳಾಗಿಲ್ಲ, ಮತ್ತು ನಿಮ್ಮ ಮನೆದೇವರು ಸೊಲ್ಲಾಪುರದ ಸಿದ್ದರಾಮೇಶ್ವರರ ಗದ್ದುಗೆಗೆ ನೀವು ಅಭಿಷೇಕ ಮಾಡಿಸಕತ್ತೀರಿ ಅಂದ್ರೆ ನಿಜವಾಗಲೂ ಆ ಗುರುವಿನ ಆಶೀರ್ವಾದ, ಆ ಮಹಾತ್ಮನ ಆಶೀರ್ವಾದ ನಿಮ್ಮ ಮೇಲೆ ಆಗ್ತದ, ನಿಮಗೆ ಮಕ್ಕಳ ಭಾಗ್ಯ ಆಗತ್ತವಂತ ಮಾತಾಡಕತ್ತಿದ್ರಂತ. ಆ ಸಮಯದೊಳಗೆ ಶರಣರು ಬರ್ತಿದ್ರಂತ. ಆಕಿನ ಮನಸ್ಸಿನೊಳಗೆ ಏನೈತಿ ಅನ್ನುವಂಥದ್ದನ್ನು ಎಲ್ಲವನ್ನ ತಿಳ್ಕೊಂಡಿದ್ರಂತ ನೋಡಿ ಶರಣರು. ಆಕಿನ ಮನಸ್ಸಿನೊಳಗೆ ಯಾವ ಆಸೆ ಇಟ್ಕೊಂಡು ಬಂದಾಳ, ಇಲ್ಲಿಗೆ ಯಾವ ಆಸೆಯನ್ನು ಇಟ್ಕೊಂಡು ಬಂದಾಳ, ಆ ಆಸೆಯನ್ನು ಈಡೇರಿಸಬೇಕು ಅನ್ನೋದು ಶರಣರ ತತ್ವ ಆಗಿತ್ತು. ಶರಣರು ತಮ್ಮ ಜೋಳಿಗೆಯನ್ನು ಹಿಡ್ಕೊಂಡು ಅದೇ ಮಾರ್ಗವಾಗಿ ಹೋಗುವಾಗ ಗೆಳತಿಯರ ಜೊತೆಗೆ ಕುಂತ್ಕೊಂಡಿರುವಂಥ ಆ ಹೆಣ್ಮಗಳ ಹತ್ರ ಬಂದುಗೇಸಿ ತಮ್ಮ ಜೋಳಿಗೆ ಒಳಗಿಂದ ಒಂದೀಟ ಪ್ರಸಾದವನ್ನು ಆಕಿನ ಉಡಿ ಒಳಗೆ ಹಾಕಕ್ಕೆ ಹೋಗ್ತಾರಂತ. ತಗೋ ಯವ್ವ ಅಂತೇಳಿ. ಮೊದಲೇ ಶ್ರೀಮಂತನ ಹೆಂಡತಿರಿ. ಶರಣರು ನೋಡಕ್ಕೆ ಅವ್ರ ವೇಷಭೂಷಣ ಬೇರೆನೇ ಇತ್ತವ. ಅವ್ರ ವೇಷಭೂಷಣ ಅರಕ ಬಟ್ಟೆ, ಹರಕ ಹಂಗೆ, ಅರಕ ಜೋಳಿಗೆನ ನೋಡಿ ಆ ಹೆಣ್ಮಗಳು ಅಲ್ಕೊಂಡು ಯಾವ ಭಿಕ್ಷಕ ನನಗೆ ಪ್ರಸಾದ ಕೊಡಾಕ ಬಂದಾನಂತ ಒಂದೀಟು ತಿರಸ್ಕಾರ ಮಾಡ್ತಾಳೆ ನೋಡ್ರಿ. ಆ ಹೆಣ್ಮಗಳು ತಿರಸ್ಕಾರ ಮಾಡ್ತಾಳ. ಶರಣರಂತಾರ, ಯವ್ವ ಇದು ತಗೋ, ಯಾವ ಸಂಕಲ್ಪವನ್ನು ತೊಟ್ಟು ಬಂದಿಯಲ್ಲ, ಯಾವ ಆಸೆಯನ್ನು ಇಟ್ಟುಕೊಂಡು ಬಂದಿಯಲ್ಲ, ಇದನ್ನು ಸ್ವೀಕಾರ ಮಾಡು ಅಂತ ತಿಳ್ಕೊಂಡು ಉಡಿ ಒಳಗೆ ಹಾಕಕ್ಕೆ ಹೋದ್ರ ಆ ಹೆಣ್ಮಗಳು ತಗೊಳ್ಳಿಲ್ಲ ನೋಡ್ರಿ, ತಿರಸ್ಕಾರ ಮಾಡ್ತಾಳ. ಯಾವಾಗ ತಿರಸ್ಕಾರವನ್ನ ಮಾಡಿದಳು, ಮುಂದೆ ತಿರಸ್ಕಾರ ಮಾಡಿದ್ದಕ್ಕಾಗಿ ಶರಣರು ಅಲ್ಲಿಗೆ ಬಿಟ್ಟು ಹೋಗಿಬಿಡ್ತಾರೆ. ಯಾವಾಗ ಆಕಿ ಪ್ರಸಾದ ತಗೊಳ್ಳಿಲ್ಲ, ಮತ್ತೆ ಆ ಜೋಳಿಗೆ ಒಳಗೆ ಅದು ವಾಪಸ್ ಪ್ರಸಾದ ಹಾಕೊಂಡು ಹೋಗಿಬಿಡ್ತಾರ. ಮುಂದೆ ಅವರೆಲ್ಲ ಸಿದ್ದರಾಮೇಶ್ವರ ಗದ್ದಿಗೆ ಅಭಿಷೇಕ ಪೂಜೆಯನ್ನು ಸಲ್ಲಿಸಿ ಕುಟುಂಬ ಸಮೇತವಾಗಿ ಶಾಂತಪ್ಪ ತನ್ನ ಮನೆ ಪರಿವಾರವನ್ನು ಕರ್ಕೊಂಡು ಮತ್ತೆ ಊರಿಗೆ ಬಂದ. ಯಾವಾಗ ಬಂದ ಮೇಲೆ ಮುಂದೆ ಕೆಲವೇ ದಿನಗಳಲ್ಲಿ ಅವನಿಗೆ ರೋಗ ಹತ್ತಿತ್ರಿ. ಯಾವುದೋ ಆರೋಗ್ಯದೊಳಗೆ ಏರುಪೇರು ಆಗಿ ಕೆಲವೇ ದಿನಗಳಲ್ಲಿ ಆ ಮನುಷ್ಯ, ಆ ವ್ಯಕ್ತಿ ಈ ಕೈಲಾಸ, ಈ ಪ್ರಪಂಚವನ್ನು ಬಿಟ್ಟು ಹೋಗಿಬಿಟ್ಟ. ಪ್ರಸಾದವನ್ನು ತಿರಸ್ಕಾರ ಮಾಡಿದ್ದಕ್ಕಾಗಿ ಆಕೆಗೆ ಮುಂದೆ ಮಕ್ಕಳೂ ಆಗ್ಲಿಲ್ಲ ನೋಡ್ರಿ. ಇದನ್ನು ಯಾಕೆ ಇದನ್ನು ಹೇಳಕತ್ತೀನಂದ್ರೆ, ಈ ಜಗತ್ತಿನೊಳಗ ಮಹಾತ್ಮರು ನುಡಿದಿರುವಂಥ ವಾಣಿ ಇವತ್ತಿಗೂ ಸತ್ಯವಾಗಿರುವಂಥ ವಾಣಿಗಳು. ಅಂತ ವೀರೇಶ್ವರರು ತಮ್ಮ ಜೀವನದ್ದಕ್ಕೂ ಕೂಡ ಅನೇಕ ಲೀಲೆಗಳನ್ನು ಮಾಡುತ್ತಾ ಕಾಲವನ್ನು ಕಳಿತಿದ್ರು. ಒಂದು ದಿನ ಮನೆಯೊಳಗ ಗುರುದೇವಿ ತಾಯಿಯವರಿಗೆ, ಅವ್ರಿಗೂ ವಯಸ್ಸಾಗ್ತಾ ಬಂತ್ರಿ. ತಮ್ಮ ಜೀವನದ್ದಕ್ಕೂ ಕೂಡ ಅವರೆಲ್ಲ ಕಾಯಕ, ಜಂಗಮ, ದಾಸೋಗ ಹಿಂಗೆ ನಿರಂತರವಾಗಿ ಶರಣರ ಹಿಂಬಾಲಿಸಿಕೊಂಡೇ ಬಂದರು. ಗುರುದೇವಿ ತಾಯಿ ಒಂದೀಟ ಅವರಿಗೂ ಆರೋಗ್ಯದೊಳಗೆ ಏರುಪೇರುಗಳಾಗಕತ್ತವು.
ಏರುಪೇರು ಆಗುವಂಥ ಪ್ರಸಂಗದೊಳಗ ಒಂದು ದಿನ ಮಧ್ಯರಾತ್ರಿ ಒಳಗ ಮಲ್ಕೊಂಡಿದ್ರಂತ. ಒಂದು ಕಡೆ ಶರಣರು ಒಂದು ಕಡೆ ಕೋಣಿ ಒಳಗೆ ಮಕ್ಕೊಂಡಿದ್ರಂತ. ಒಂದು ಕಡೆ ಗುರುದೇವಿ ತಾಯಿ ರುದ್ರಮ್ಮ ತಾಯಿ ಮಗಳನ್ನ ಕರ್ಕೊಂಡು ಮಕ್ಕೊಂಡಿದ್ರಂತ. ಗುರುದೇವಿ ತಾಯಿಯವರು ಮಧ್ಯರಾತ್ರಿ ಒಳಗೆ ಗುರುದೇವಿ ತಾಯಿಯವರು ತನ್ನ ಮಗಳನ್ನ ಎಬ್ಬಿಸ್ತಾರಂತ. ಯವಾ, ನನಗ ಭಗವಂತನ ಅಪ್ಪಣೆ ಆಗ್ಯದ, ಭಗವಂತ ಕೈ ಮಾಡಿ ಕರೆಯಾಕತ್ತಾನ, ಈ ಪ್ರಪಂಚವನ್ನ ಬಿಟ್ಟು ಹೋಗುವಂಥದ್ದು ಭಗವಂತನ ಅಪ್ಪಣೆ ಆಗ್ಯದ, ಅದಕ್ಕೆ ಈ ದೇಹ ಬಿಡಬೇಕಾಗ್ಯದ, ಅದಕ್ಕ ಮತ್ತ ದೇವರನ್ನ ಕರೀತಿಯೇನು? ನೋಡ್ರಿ, ಅವರಿಗೆ ದೇವರು, ಶರಣರಿಗೆ ದೇವರಂತ ತಿಳ್ಕೊಂಡ್ರು. ಗಂಡ ಅನ್ನುವಂಥ ಭಾವವನ್ನು ತೆಗೆದುಹಾಕಿದ್ರು. ಹೋಗಿ ಅವರನ್ನ ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಯಾವಾಗ ರುದ್ರಮ್ಮ ತಾಯಿಗೆ ಮಧ್ಯರಾತ್ರಿ ಒಳಗೆ ಗುರುದೇವಿ ತಾಯಿ ಹೇಳಿದಾಗ ಆ ತಾಯಿಗೆ ಆಕಾಶವೇ ಕಳಚಿ ಬಿದ್ದಂಗಾಯ್ತು. ಯಾವಾಗ ತಾಯಿಯವರು ದೇಹ ಬಿಡ್ತಾರಂದಾಗ ಕಣ್ಣೀರನ್ನು ಹಾಕಿ ಮಧ್ಯರಾತ್ರಿ ಒಳಗೆ ಶರಣರು ಮಲ್ಕೊಂಡಿರುವಂಥ ಪ್ರಸಂಗದೊಳಗೆ ಹೋಗಿ ರುದ್ರಮ್ಮ ತಾಯಿ ಮಗಳು ಹೋಗಿ ಶರಣರಿಗೆ ಅಂದ್ಲಂತ, ಯಾಕ್ರಪ್ಪ ತಾಯಿಯವರು ಕರೆಯಾಕತ್ತಾರಂತ ಹೇಳಿದಾಗ ಶರಣರು ಮಧ್ಯರಾತ್ರಿ ಒಳಗೆ ಎದ್ದು ಬಂದುಗೇಸಿ ಗುರುದೇವಿ ತಾಯಿ ಮುಂದೆ ಬಂದು ನಿಂತುಕೊಂಡ್ರಂತ. ಮಲ್ಕೊಂಡಿರುವಂಥ ಪ್ರಸಂಗದೊಳಗೆ ಗುರುದೇವಿ ತಾಯಿ ಬಂದು ಒಂದು ಸಲ ದೂರದಿಂದ ಹಿಂಗ ಪಾದಕ್ಕೆ ನಮಸ್ಕಾರ ಮಾಡಿದಳು ಗುರುದೇವಿ ತಾಯಿ. ಯಾಕ್ರಪ್ಪ, ಈ ಸಮಾಜದೊಳಗ ನಿಮ್ಮನ್ನ ಕೈ ಹಿಡಿದು ಇಲ್ಲಿವರೆಗೆ ಬಂದು ನಿಮ್ಮ ಮಡದೆಯಾಗಿ ನಿಮ್ಮ ಜೀವನದೊಳಗೆ ಅರ್ಧಾಂಗಿಯಾಗಿ ಇಲ್ಲಿವರೆಗೂ ನಾನು ಸಂಸಾರದೊಳಗೆ ಪಾಲ್ಗೊಂಡೆ. ಇಲ್ಲಿವರೆಗೂ ನಾನು ಏನಾದರೂ ಅಪರಾಧಗಳನ್ನು ಮಾಡಿದ್ರೆ, ಏನಾದರೂ ಆ ತಪ್ಪು ತಡೆಗಳಾಗಿದ್ರೆ ನನಗೆ ಕ್ಷಮಾ ಮಾಡ್ರಿ ಅಂತೇಳಿ ಗುರುದೇವಿ ತಾಯಿ ಶರಣರಿಗೆ ಕೈ ಮುಗಿದು ಬೇಡಿದಳಂತ. ಏನಾದರೂ ತಪ್ಪು ತಡೆಗಳಾಗಿದ್ರೆ, ಅಪರಾಧಗಳಾಗಿದ್ರೆ ನನ್ನ ಕ್ಷಮಿಸ್ರಿ, ಭಗವಂತನ ಅಪ್ಪಣೆ ಆಗ್ಯದ, ಭಗವಂತ ಕರೆಯಾಕತ್ತಾನ, ಈ ಪ್ರಪಂಚವನ್ನು ಬಿಟ್ಟು ಹೋಗಬೇಕಾಗ್ಯದ, ಈ ದೇಹವನ್ನು ಬಿಟ್ಟು ಹೋಗಬೇಕಾಗ್ಯದಂತ ಯಾವಾಗ ಹಿಂಗೆ ಹೇಳಿದಾಗ ಶರಣರಂದ್ರಂತ, ನನ್ನನ್ನು ಬಿಟ್ಟು ಹೊಂಟೇನು ಅಂದ್ರು. ನನ್ನನ್ನು ನೀ ಬಿಟ್ಟು ಹೊಂಟೇನಂತಂದಾಗ ನೀವು ನನಗೆ ಮೊದಲ ಅಪ್ಪಣೆ ಕೊಡ್ಬೇಕ್ರಪ್ಪ, ಮುತ್ತೈದೆಯಾಗಿ ಹೋಗಬೇಕನ್ನೋದು ನನ್ನ ಆಸೆ. ಮುತ್ತೈದೆ ಆಗಿ ಬಂದಿನಂದ ಮೇಲೆ ಮುತ್ತೈದೆ ಆಗಿ ಹೋಗಬೇಕನ್ನೋದು ಪ್ರತಿಯೊಬ್ಬ ತಾಯಿಗೆ ಆಸೆ ಇರ್ತದಂತ. ಅದಕ್ಕೆ ನಾನು ಮುತ್ತೈದೆ ಆಗಿ ಹೋಗಬೇಕಂತ ಆಸೆ ಆಗಿದ್ರಪ್ಪ, ನನಗೆ ಅಪ್ಪಣೆ ಕೊಡ್ರಿ ಅಂತ ಹೇಳಿ ಶರಣರಿಗೆ ಕೈ ಮುಗಿದು ಬಿಡದಾಗ ಶರಣರಂದ್ರು, ಜಗತ್ತೊಳಗೆ ಒಂದು ಸಲ ಬಂದ ಮೇಲೆ ನಾನಾದ್ರೇನೋ ನೀನಾದ್ರೇನೋ, ನಾನು ಮುಂದೋದ್ರೇನೋ ನೀನು ಮುಂದೋದ್ರೇನೋ, ಜಗತ್ತೊಳಗೆ ಭಗವಂತನ ಅಪ್ಪಣೆ ಆದ್ಮೇಲೆ ಎಲ್ಲರೂ ಒಂದು ದಿನ ಹೋಗಬೇಕು, ಹೋಗಬೇಕು. ಎಲ್ಲರೂ ಯಾರು ಒಂದು ಮುಂದೆ ಹೋಗಬೇಕಲ್ಲವ. ಗಂಡರ ಮುಂದೆ ಹೋಗಿರ್ತಾನೆ, ಹೆಣ್ತರ ಮುಂದೆ ಹೋಗಿರ್ತಾಳೆ. ಸಮಾಜದೊಳಗೆ ಯಾರಿಗೂ ಈ ಭೂಮಿ ಮೇಲೆ ಶಾಶ್ವತವಿಲ್ಲ, ಇದು ನಶ್ವರವಾಗಿರುವಂತ ಶರೀರ. ಭಗವಂತನ ಅಪ್ಪಣೆ ಆದ ಮೇಲೆ ಯಾರು ಬಂದರೂ ಕೂಡ ತಡೆದರೂ ಕೂಡ ಈ ಜಗತ್ತಿನೊಳಗೆ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಶರಣರು ಅಂದ್ರು, ಭಗವಂತನ ಅಪ್ಪಣೆ ಆಗ್ಯದಂದ ಮೇಲೆ ಯಾರಿಂದಲೂ ತಪ್ಪಿಸುವಂತ ಸಾಧ್ಯವಿಲ್ಲ, ಆಗಲಿ ಭಗವಂತನ ಅಪ್ಪಣೆಯಂತೆ ತಾವು ನಡ್ರಿ ಅಂತ ಹೇಳಿ ತಿಳ್ಕೊಂಡು ಅಪ್ಪಣೆ ಕೊಟ್ಟರು. ಅವತ್ತೇ ಮಧ್ಯರಾತ್ರಿ ಒಳಗೆ ಗುರುದೇವಿ ತಾಯಿಯವರು ಈ ಜಗತ್ತೊಳಗೆ ಶಿವನ ಪಾದವನ್ನ ಸೇರಿದ್ರು ಅಂತ ಬರುತ್ತದೆ. ಮುತ್ತೈದೆಯಾಗಿ ಈ ಜಗತ್ತೊಳಗೆ ಸಾವನ್ನ ಕಂಡ್ಲು ಗುರುದೇವಿ ತಾಯಿ, ಮುತ್ತೈದೆಯಾಗಿ. ಯಾವಾಗ ಗುರುದೇವಿ ತಾಯಿ ಪ್ರಪಂಚವನ್ನ ಬಿಟ್ಟು ಶಿವನ ಪಾದ ಸೇರಿದ ಮೇಲೆ ಅಂತ್ಯ ಸಂಸ್ಕಾರವೂ ಮುಗಿತು. ಮುಂದೆ ಶರಣರು ನಿರಂತರವಾಗಿ ತಮ್ಮ ಕಾಯಕವನ್ನ ಮಾಡ್ತಾ 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 ಕಾಲವನ್ನ ಕಳಿಬೇಕಾದ್ರೆ ಯಾವ ಮನೆಯೊಳಗೆ ಹುಟ್ಟಿರುವಂತ ಮಗಳು ರುದ್ರಮ್ಮ ತಾಯಿ ಶರಣರು ಹಾಕಿಕೊಟ್ಟಂತ ಮಾರ್ಗವನ್ನೇ ಹಿಡ್ಕೊಂತ ಬಂದವಳು. ತಂದೆಯಂತೆ ಮಕ್ಕಳು, ಮಕ್ಕಳಂತೆ ತಂದೆ ತಾಯಿಗಳು ಅಂತಾರೆ. ತಂದೆ ತಾಯಿಗಳು ಎಂತ ಸಂಸ್ಕಾರವನ್ನ ಕೊಟ್ಟಿರ್ತಾರಲ್ಲ ಅದೇ ಪರಂಪರೆ ಒಳಗೆ ಬಂದವಳು ರುದ್ರಮ್ಮ ತಾಯಿ. ತಂದೆ ಮಾತಿಗೆ ಯಾವತ್ತೂ ಮೀರಿದವಳಲ್ಲ. ಅವರು ಹಾಕಿಕೊಟ್ಟಿರುವ ಮಾರ್ಗವನ್ನ, ಅವರು ಹಾಕಿಕೊಟ್ಟಿರುವಂತ ಆಚಾರ ವಿಚಾರಗಳನ್ನ ತಪ್ಪದೆ ಪಾಲಿಸ್ತಾ ಬಂದಿರುವಂತ ರುದ್ರಮ್ಮ ತಾಯಿ ಯಾವಾಗ ಶರಣರ ದೇಹದೊಳಗೆ ಒಂದೀಟು ಶಕ್ತಿ ಕುಂದಾಕತ್ತಿತ್ತು, ಈಗಿರುವಂತ ಪ್ರಸಂಗ, ಆ ಪ್ರಸಂಗದಲ್ಲಿ ರುದ್ರಮ್ಮ ತಾಯಿ ಒಮ್ಮೆ ಶರಣರಿಗೆ ಕೈ ಮುಗಿದು ಅಂತಳಂತ, ಯಪ್ಪಾ ನನ್ನ ತಾಯಿಯನ್ನ ಕಳ್ಕೊಂಡೆ, ತಾಯಿಯನ್ನ ಕಳ್ಕೊಂಡು ನಾನು ಅನಾಥನಾಗಿದ್ದೇನೆ. ಅನಾಥಳಾಗಿರ್ಬೇಕಾದ್ರೆ ಈ ಪ್ರಪಂಚದೊಳಗೆ ನನಗೆ ಇನ್ನು ಮುಂದೆ ಧೈರ್ಯ ಕೊಡೋರು ಯಾರು, ಇನ್ನು ಮುಂದೆ ನನಗೆ ಮಾರ್ಗದರ್ಶನವನ್ನ ತೋರಿಸೋರು ಯಾರು ಅನ್ನುವಂಥ ಪ್ರಸಂಗದೊಳಗ ಯಾವ ವೀರೀಶ್ವರ ಶರಣರು ಒಂದು ಮಾತು ತನ್ನ ಮಗಳಿಗೆ ರುದ್ರಮ್ಮ ತಾಯಿ ಹೇಳ್ತಾರಂತ,
ನೋಡವಾ, ಪ್ರಪಂಚದೊಳಗ ಭಗವಂತ ಒಂದು ಸಲ ಹುಟ್ಟಿಸಿ ಕಳಿಸ್ಯಾನಂದ ಮೇಲೆ ಒಂದಲ್ಲ ಒಂದು ಮಾರ್ಗವನ್ನ ತೋರಿಸ್ತಿರ್ತಾನ. ಆ ಮಾರ್ಗದಂತೆ ನಾವು ನಡಿಬೇಕು, ಅವನ ಮಾರ್ಗದಂತೆ ಹೋಗಬೇಕು. ಈ ಜಗತ್ತಿನೊಳಗ ಯಾವಕ್ಕೂ ಚಿಂತೆ ಮಾಡಬೇಡ ತಾಯಿ. ನಿನಗಾಗಿ ತಂದೆಯ ಸ್ವರೂಪನಾಗಿರುವಂತ ಒಬ್ಬ ಮಹಾತ್ಮ, ಒಬ್ಬ ಶಿವಯೋಗಿ ನಿನಗೆ ಮಾರ್ಗವನ್ನ ತೋರಿಸ್ತಾನ ತಾಯಿ. ಜಗತ್ತಿನೊಳಗೆ ನೀ ಯಾವುದಕ್ಕೂ ಚಿಂತೆ ಮಾಡಬೇಡ ಅಂತ ಹೇಳಿ ರುದ್ರಮ್ಮ ತಾಯಿಯವರಿಗೆ ಶರಣರು ಹೇಳಿದರಂತ. ಮುಂದೆ ಶರಣರು ಅವರಿಗೊಂದು ಕೊನೆ ಕಾಲಕ್ಕೆ ಅವರಿಗೊಂದು ಆಸೆ ಬಂದಿತ್ತವ. ಅವರಿಗೊಂದು ಆಸೆ ಇತ್ತು ಕೊನೆ ಕಾಲಕ್ಕೆ. ಏನು ಅಂತಂದ್ರೆ 63 ಗಣಾಧೀಶರನ್ನ 63 ಪುರಾತನ ಗಣಾಧೀಶರನ್ನ ಜಂಗಮರಿಗೆ ಪ್ರಸಾದವನ್ನ ಮಾಡಿಸ್ಬೇಕು ಅನ್ನೋಷ್ಟರ ಮಟ್ಟಿಗೆ ಅವರಲ್ಲಿ ಭಾವ ಇತ್ತು ಅಂತರು ಗಣಗಳಿಗೆ. ಅಲ್ಲೇ ಸೊಲ್ಲಾಪುರದೊಳಗೆ ಶಿವಲಿಂಗ ದೇವರು ಅಂತೇಳಿ ಒಬ್ಬ ಸ್ವಾಮಿಗಳಿದ್ರು. ಅವರ ಅಪ್ಪಣೆಯಂತೆ ಬುದೇ 63 ಗಣಂಗಳರಿಗೆ ಪ್ರಸಾದ ಮಾಡಿಸ್ಬೇಕು, ತೃಪ್ತಿ ಪಡಿಸ್ಬೇಕು ಅನ್ನೋದೊಂದೊಂದು ಕೊನೆಯದಾಗಿ ಆಸೆ ಇದ್ರಪ್ಪ. ಅದನ್ನು ಹೇಗಾದ್ರೂ ಮಾಡಿ ತಮ್ಮ ಸಾನ್ನಿಧ್ಯದೊಳಗೆ ನಿಮ್ಮ ಅಮೃತ ಹಸ್ತದಿಂದ ನಿಮ್ಮ ಸಾನ್ನಿಧ್ಯದೊಳಗೆ ನಡಿಬೇಕು ಅಂತೇಳಿ ಆಸೆಯನ್ನು ಪಡ್ತಾರೆ. ಮುಂದೆ ಆ ಶರಣರ ಅಪ್ಪಣೆ ಮೇರೆಗೆ ಶಿವಲಿಂಗ ದೇವರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರಂತೆ. 63 ಗಣಂಗಳರಿಗೆ ತೃಪ್ತಿ ಪಡಿಸುವಂತ ಕಾರ್ಯ ನಿರಂತರವಾಗಿ ನಡೆಸ್ತಾರೆ. ಯಾವಾಗ ಶಿವಲಿಂಗ ದೇವರು ಎಲ್ಲ ವ್ಯವಸ್ಥೆಯನ್ನು ಮಾಡಿದಾಗ 63 ಗಣಂಗಳರಿಗೆ ಪ್ರತಿ ಏಕಕಾಲಕ್ಕೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಸಿ, ಅದು ಅವ್ರು ಹೇಗೆ ಮಾಡಿದ್ರು, ಭಗವಂತ ಅವರಿಗೆ ಹೇಗೆ ಕರುಣೆ ತೋರಿಸಿದ್ರು, ನಿತ್ಯಲು ಕೂಡ ತಮ್ಮ ಜೀವನೋದ್ದಕ್ಕೂ ಕೂಡ ಜಂಗಮರ ಪ್ರಸಾದವನ್ನೇ ಮಾಡಿಸ್ಬೇಕನ್ನುವಂಥ ಕಾಯಕವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿರುವಂತ ಶರಣನಿಗೆ ಭಗವಂತನ ಅನುಗ್ರಹದಿಂದ 63 ಗಣಂಗಳರಿಗೂ ಕೂಡ ತೃಪ್ತಿಯನ್ನ ಪಡಿಸಿ ಆನಂದವನ್ನ ಪಡ್ತಾರೆ, ಖುಷಿ ಪಡ್ತಾರೆ, ಆನಂದವಾಗ್ತಾರೆ. ಈಗಿರುವಂತ ಪ್ರಸಂಗ ಅವರ ಜೀವನಕ್ಕೂ ವಯಸ್ಸು 72ರಿಂದ 73 ವಯಸ್ಸುಗಳು ಆಗಿದ್ದು ಅಂತ ನೋಡ್ರಿ. ತಮ್ಮ ಜೀವನ, ತಮ್ಮ ವರ್ಷ, ತಮ್ಮ ಕಾಲಘಟ್ಟವನ್ನ ಗತಿಸಿದ್ದು 72ರಿಂದ 73 ವರ್ಷದವರೆಗೆ ಅವರು ಬದುಕುವಂತ ಪ್ರಯತ್ನವನ್ನ ತಮ್ಮ ಜೀವನದ್ದಕ್ಕೂ ಅದನ್ನೇ ಮಾಡಿದ್ರು. 73 ವಯಸ್ಸಾದವು. ಯಾವಾಗ ಶರಣರಿಗೂ ಕೂಡ ದೇಹದೊಳಗ ಒಂದೀಟು ಚೇತರಿಕೆ ಆಗೋದಕ್ಕಿಂತ ಆರೋಗ್ಯ ಏರುಪೇರು ಹಾಕ್ತಾ ತನ್ನ ದೇಹದೊಳಗ ಕುಂದುತ್ತಿರುವಂತ ಪ್ರಸಂಗದೊಳಗ ಹಾಸಿಗೆ ಇಡುವಂತ ಪ್ರಸಂಗ ಬಂತು. ಕಾಯಕ ನಿಂತು ಹೋಯಿತು. ಜಂಗಮರನ್ನ ಕರೆಸಿ ಪ್ರಸಾದ ಮಾಡಿಸುವಂತ ಕಾಯಕ, ಭಿಕ್ಷೆ ಕಾಯಕ ಹೋಗುವಂತ ಕಾಯಕ ಕೂಡ ನಿಂದಿರುವಂತ ಪ್ರಸಂಗ ಬಂತು. ಯಾವಾಗ ಈ ಪ್ರಸಂಗ ಬಂದಿರುವಂತ ಸಂದರ್ಭದೊಳಗ ಮನೆಯೊಳಗಿರುವಂತ ಮಗಳು ರುದ್ರಮ್ಮ ತಾಯಿಯವರು, ನಮ್ಮ ತಂದೆಯವರು ಮಾಡುವಂತ ಕಾಯಕ ಯಾವಾಗ ನಿಂತು ಹೋಗ್ಯಾದ, ಅವರ ಲಿಂಗಾರ್ಚನೆ ಮುಂದೆ ನಿಂದಿರ್ತದ. ಅವರು ಮಾಡುವಂತ ಪ್ರಸಾದ ಕಾಯಕ, ಜಂಗಮರಿಗೆ ಕರೆಸಿ ಪ್ರಸಾದ ಮಾಡಿಸುವಂತ ಕಾಯಕ ನಿಂತು ಹೋಗಬಾರದಂತ ಮುಂದೆ ಅವರು ಆ ಮನೆಯೊಳಗೆ ಮುಂದುವರಿಸ್ಕೊಂತ ಹೊಂಟ್ರು. ಮುಂದೆ ಪ್ರತಿನಿತ್ಯಲು ಜಂಗಮರನ್ನ ಕರೆಸಿ ಪ್ರಸಾದ ಮಾಡಿಸೋದು, ಲಿಂಗಾರ್ಚನೆ ಮಾಡಿಕೊಳ್ಳುವುದು, ಜಪ ತಪಗಳು, ಆಚಾರ ವಿಚಾರಗಳನ್ನ ಮಡಿಯುಡಿಯಿಂದ ಮಾಡುವಂತ ಕಾರ್ಯವನ್ನ ನಿರಂತರವಾಗಿ ರುದ್ರಮ್ಮ ತಾಯಿ ಮುಂದುವರಿಸಿಕೊಂಡು ಹೊಂಟ್ಲು. ಯಾವಾಗ ಶರಣರಿಗೆ ಒಂದೀಟ ಆರೋಗ್ಯ ಏರುಪೇರು ಆಗಕತ್ತಂದ ಇಡೀ ಜನಗಳಿಗೆ ಗೊತ್ತಾಯ್ತು. ಯಾವಾಗ ಆ ಸೊಲ್ಲಾಪುರದ ಜನತೆಗೆ ಗೊತ್ತಾದಾಗ ಜನಗಳೆಲ್ಲ ಶರಣರ ದರ್ಶನಕ್ಕೆ ಬರೋದಕ್ಕೆ ಪ್ರಾರಂಭವಾಯಿತು. ಶಿವಲಿಂಗ ದೇವರು ಕೂಡ ಬಂದು ಶರಣರನ್ನ ಮಾತಾಡಿಸಿದ್ರಂತ. ಯಾಕ್ರಪ್ಪ, ಹೇಗನ್ನಿಸ್ತದ್ರಪ್ಪ ನಿಮ್ಮ ಆರೋಗ್ಯದೊಳಗ? ಮತ್ತ ಯಾರಾದ್ರೂ ವೈದ್ಯರನ್ನ ಕರೆಸೋಣನಂತ ತಿಳ್ಕೊಂಡು ಹೇಳಿದಾಗ ಶರಣರು ಯಾವ ವೈದ್ಯರನ್ನೂ ಬೇಡ ಅಂದ್ರು. ಯಾವಾಗ ವೈದ್ಯರನ್ನ ಬೇಡ ಅಂದ್ರೂ ಕೂಡ ಅವರ ಮೇಲೆ ಬಹಳ ಅಪಾರವಾಗಿರುವಂತ ಭಕ್ತರ ಸಮೂಹ ಕೋಟೆನೇ ಬೆಳೆದಿತ್ತು. ಅನೇಕ ಭಕ್ತರು ಅವ್ರ ಮೇಲೆ ವಿಶ್ವಾಸ, ಅವ್ರ ಮೇಲೆ ನಂಬಿಕೆ, ಅವ್ರ ಮೇಲೆ ಇರುವಂತ ಶ್ರದ್ಧೆಯಿಂದ ಆ ಸೊಲ್ಲಾಪುರದೊಳಗೊಬ್ಬ ಅಗರ್ಭ ಶ್ರೀಮಂತ ಯಾವಾಗ ಶರಣರಿಗೆ ಒಂದಿಟ್ಟು ಆರೋಗ್ಯದೊಳಗೆ ಏರುಪೇರು ಆಗ್ಯದ, ಶರಣರು ಹಾಸಿಗೆ ಹಿಡಿದಾರ, ಹೇಗಾದ್ರೂ ಮಾಡಿ ಒಬ್ಬ ಒಳ್ಳೆ ವೈದ್ಯರನ್ನ ಕರೆಸಿ ಅವರಿಗೆ ತೋರಿಸ್ಬೇಕಂತ ತಿಳ್ಕೊಂಡು ಅವರಿಗೆ ಗೊತ್ತಾಗಲಾರ್ದಂಗ ಒಬ್ಬ ಡಾಕ್ಟರ್ ವೈದ್ಯರನ್ನ ಕರ್ಕೊಂಡು ಬರ್ತಾನೆ ನೋಡ್ರಿ. ವೈದ್ಯರನ್ನ ಕರ್ಕೊಂಡು ಬಂದು ಗೇಸಿ ಡಾಕ್ಟರ್ ಮುಂದೆ ಬಂದು ನಿಂದ್ರಿಸಿದಾಗ ಆ ಡಾಕ್ಟರ್ ಬಂದು ಶರಣರು ಮಾತಾಡಿಸಿದ್ರಂತ. ಯಾಕ್ರಪ್ಪ ಶರಣರೇ, ತಮ್ಮ ಆರೋಗ್ಯದೊಳಗೆ ಒಂದು ಈಟು ಏರುಪೇರು ಹಾಕಕತ್ತದ, ಜನ ಎಲ್ಲ ನಿಮಗೋಸ್ಕರವಾಗಿ ಕಣ್ಣೀರು ಹಾಕಕತ್ತಾರ, ದುಃಖ ಪಡಾಕತ್ತಾರ,
ಮತ್ತು ಒಂದೀಟು ನಿಮಗೆ ಔಷಧ ಉಪಚಾರವನ್ನ ಮಾಡ್ತೀವಿ, ಒಂದೀಟು ನೀವು ಬದುಕುವಂತ ಪ್ರಯತ್ನ ಆಗ್ತದ, ಅದಕ್ಕೆ ದಯವಿಟ್ಟು ಒಂದೀಟು ಔಷಧ ಉಪಚಾರವನ್ನ ತೆಗೆದುಕೊಳ್ಳ್ರಿ ಅಂತ ಯಾವ ವೈದ್ಯರು ಹೇಳ್ಬೇಕಾದ್ರ ಶರಣರು ಒಂದು ಬಹಳ ಚಲೋ ಮಾತು ಹೇಳ್ತಾರ ನೋಡ್ರಿ. ಅವ್ರಿಗೆ ವೈದ್ಯರಿಗೆ ಚಲೋ ಮಾತು ಹೇಳ್ತಾರ, ಅದು ನಮಗೂ ಅನ್ವಯಿಸುತ್ತ. ಯಾವ ಆ ಡಾಕ್ಟರ್ ವೈದ್ಯರಿಗೆ ಶರಣರು ಒಂದು ಮಾತು ಹೇಳಿದ್ರಂತ, ಯಾರೋ ಹೇಳಿದ್ರಂತ ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನನ್ನನ್ನ ಬದುಕಿಸ್ಬೇಕಂತ ಔಷಧ ಉಪಚಾರವನ್ನ ಕೊಡೋದಕ್ಕಾಗಿ ನೀವು ಬಂದಿರಲಿಲ್ಲಪ್ಪ. ಅವರ ಮಾತಿಗೆ ಬೆಲೆ ಕೊಟ್ಟು ನೀವು ಬಂದಿರಿ ಅಂದ್ರ, ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನೀವು ಬಂದಿರಿ ಅಂದ್ರ, ಆದ್ರೆ ನೀವು ಅವರ ಮಾತಿಗೆ ನೀವು ಬೆಲೆ ಕೊಟ್ಟು ಬಂದಿರಿ. ಆದ್ರೆ ಈ ಜಗತ್ತಿನೊಳಗ ಭಗವಂತನ ಮಾತಿಗೆ ನಾವು ಬೆಲೆ ಕೊಟ್ಟಿವಿ ಅಂದ ಮೇಲೆ, ಭಗವಂತನ ಅಪ್ಪಣೆಯಾದ ಮೇಲೆ ಯಾರಾದರೇನೋ ನೀವು ಔಷಧ ಉಪಚಾರ ಕೊಟ್ರಿನೋ ಹೋಗಲೇಬೇಕು. ಎಷ್ಟು ದಿನ ಬದುಕಂಗಿವ್ರಿ ಔಷಧಿ ಉಪಚಾರ ಕೊಟ್ರ? ಒಂದು ದಿನ, 2 ದಿನ. ಯಾವ ಡಾಕ್ಟ್ರು ಔಷಧಿ ಉಪಚಾರವನ್ನ ಮಾಡಿದ್ರು ಕೂಡ ಸಾವು ಬಂದ ಕಾಲಕ್ಕೆ ಯಾರನ್ನೂ ಬಿಟ್ಟಿಲ್ಲ, ಯಾರನ್ನೂ ತಪ್ಪೋದಿಲ್ಲ. ಸಾವು